ಎಸ್ ಮ್ಯಾಮ್, ಇತ್ತೀಚೆಗೆ ನಾವು ಎಕ್ಸಾಮ್ ಸಂದರ್ಭದಲ್ಲಿನೇ ಸಾಕಷ್ಟು ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂತದ್ದು ಕಣ್ಣಿನ ಸಮಸ್ಯೆ. ಯಾಕೆ ಈ ಪ್ರಾಬ್ಲಮ್ ಅಂದ್ರೆ ನಾರ್ಮಲ್ ಡೇಸ್ ಅಲ್ಲೂ ಯೂಶಲಿ ಕಂಡು ಬರುತ್ತೆ, ಬಟ್ ಎಕ್ಸಾಮ್ ಟೈಮ್ ಅಲ್ಲಿ ತಲೆನೋವು ಬರುತ್ತೆ, ಕಣ್ಣು ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಇದು ಎಕ್ಸಾಕ್ಟ್ ಆಗಿ ಈ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು? ಸೊ ಎಕ್ಸಾಮ್ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆ ಯಾಕೆ ಕಣ್ಣಿನ ಸಮಸ್ಯೆ ಬರುತ್ತೆ ಅಂದರೆ 2-3 ಕಾರಣಗಳಿದೆ. ಒಂದು ಮೊದಲನೇದಾಗಿ ತುಂಬ ಮುಖ್ಯವಾದ ಕಾರಣ ಅಂದರೆ ಮಕ್ಕಳು ಕಂಟಿನ್ಯೂಸ್ ಆಗಿ ಓದಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಇಷ್ಟು ವರ್ಷ ಇಡೀ ಓದಬೇಕು, ಅದನ್ನೆಲ್ಲ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಓದಿ ಮುಗಿಸ್ಬಿಡೋಣ, ಆ ಪ್ರೆಷರ್ ಇರುತ್ತಲ್ವ ಎಕ್ಸಾಮ್ ಒಳಗೆ ಮುಗಿಸ್ಬಿಡ್ಬೇಕು ಅಂತ ಓದೋದನ್ನ. ಹಾಗಾಗಿ ಏನು ಮಾಡ್ತಾರೆ, ಎಲ್ಲ ಮಕ್ಕಳು ಎಷ್ಟೊಂದು ಎಲ್ಲ ಸಿಲೆಬಸ್ನೂ ಅವರ್ಸ್ ಟುಗೆದರ್ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬುಕ್ಕನ್ನು ಇಟ್ಕೊಂಡು ಓದ್ತಾ ಇದ್ದಾಗ ಏನಾಗುತ್ತೆ, ಕಣ್ಣಿನ ಫೋಕಸಿಂಗ್ ಮಸಲ್ಸ್ ಅಂತ ಹೇಳ್ತೀವಿ. ನಾವು ದೂರದ ನೋಡುವಾಗ ನಮ್ಮ ಮಸಲ್ಸು ಫ್ರೀ ಆಗಿರುತ್ತೆ, ಹತ್ರದ ನೋಡುವಾಗ ನಾವು ಎಕ್ಸ್ಟ್ರಾ ಕಷ್ಟಪಡಬೇಕಾಗತ್ತೆ. ಹೇಗೆ ನಾವು ಕಂಟಿನ್ಯೂಸ್ ಆಗಿ ಓಡೋದಕ್ಕಾಗೋದಿಲ್ಲ, ನಮ್ಮ ಕಾಲಿನ ಮಸಲ್ಸ್ ಸ್ಪ್ಯಾಸಮ್ಗೆ ಒಳಗಾಗುತ್ತೆ, ಹಾಗೆ ಕಂಟಿನ್ಯೂಸ್ ಆಗಿ ಓದೋಕ್ಕೂ ಮಕ್ಕಳಿಗೆ ಬಹಳ ಕಷ್ಟ ಆಗುತ್ತೆ. ಇದನ್ನು ಎಷ್ಟೋ ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಆಲ್ಸೋ ಪೇರೆಂಟ್ಸ್ಗೂ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರೋದಿಲ್ಲ ಯೂಶ್ವಲಿ. ಸೊ ನಾವೇನು ಮಾಡಬೇಕಂದ್ರೆ ಅವಾಗವಾಗ ಬ್ರೇಕ್ ತೊಗೊಳ್ಬೇಕಾಗತ್ತೆ. ಸೊ ಈಗ ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಏನಾಗುತ್ತೆ, ಹತ್ರದೇ ನೋಡಿ 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 ಸಡನ್ನಾಗಿ ದೂರದ ನೋಡಿದಾಗ ದೂರದೆಲ್ಲ ಸ್ವಲ್ಪ ಮಬ್ಬಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಇದನ್ನೇ ನಾವು ಬಹಳ ದಿನಗಳಿಂದ ಯಾರಾದರೂ ಮಕ್ಕಳು ತುಂಬ ಸ್ಟೂಡಿಯಸ್ ಇದ್ದಾರೆ, ಯಾವಾಗಲೂ ಓದ್ತಾನೆ ಇರ್ತಾರೆ ಅಂದರೆ ಅವ್ರಿಗೇನಾಗುತ್ತೆ, ಹತ್ರದೇ ನೋಡಿ 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 ಕಣ್ಣಿನ ಅಳತೆನೇ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕಣ್ಣಿನ ಅಳತೆ ಜಾಸ್ತಿ ಆದಾಗ ಇದನ್ನು ನಾವು ದೂರದೃಷ್ಟಿ ದೋಷ ಅಥವಾ ಮಯೋಪಿಯಾ ಅಂತ ಹೇಳ್ತೀವಿ. ಅಂದರೆ ಹತ್ರದ ಚೆನ್ನಾಗಿ ಕಾಣುತ್ತೆ, ಕಣ್ಣಿನ ಅಳತೆ ಈಗ ಹೆಚ್ಚಾಗಿರೋದ್ರಿಂದ ದೂರದ ಸ್ವಲ್ಪ ಬ್ಲರ್ ಆಗುತ್ತೆ, ಹತ್ರದ್ದು ಪರವಾಗಿಲ್ಲ ಮ್ಯಾನೇಜ್ ಮಾಡ್ತಾರೆ, ಓದ್ತಾರೆ, ಈ ರೀತಿ ಆಗುತ್ತೆ. ಇಂಥ ಮಕ್ಕಳಿಗೆ ನಾವು ಗ್ಲಾಸಸ್ನ ಕೊಡಬೇಕಾಗತ್ತೆ. ಎಕ್ಸಾಮ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಈ ಸಮಸ್ಯೆ ಬರೋದಾದರೆ, ಈಗಿನ ಕಾಲದಲ್ಲಿ ಡಿಜಿಟಲ್ ಯುಗ ಆಗಿಬಿಟ್ಟಿದೆ, ಎಲ್ಲರೂ ಬುಕ್ಸ್ನ ಶೀಟ್ಸ್ನ ಎಲ್ಲ ಓದೋದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾವಾಗಲೂ ಟ್ಯಾಬ್ ಮೊಬೈಲ್ ಈ ರೀತಿ ಓದ್ತಾ ಇರ್ತಾರೆ. ಇದನ್ನು ನೋಡುವಾಗ ಏನಾಗುತ್ತೆ, ಮಕ್ಕಳಿಗೆ ಕಣ್ಣನ್ನು ಬ್ಲಿಂಕ್ ಮಾಡೋದನ್ನ ಮರ್ತು ಬಿಡ್ತಾರೆ, ಅದರಲ್ಲೇ ಲೀನವಾಗಿ ಹೋಗ್ಬಿಟ್ಟಿರ್ತಾರೆ. ಏನು ಓದ್ತಾ ಇರ್ತಾರೆ ಅದರಲ್ಲೇ ಲೀನವಾಗಿ ಹೋಗಿ ಕಣ್ಣನ್ನು ಮಿಟಕ್ಸೋದನ್ನ ಸ್ವಲ್ಪ ಕಡಿಮೆ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಕಣ್ಣಲ್ಲಿ ತೇವಾಂಶ ಏನಿರುತ್ತೆ, ನೀರಿನ ಅಂಶ ಅದು ಆವಿಯಾಗಿ ಹೋಗ್ಬಿಟ್ಟು, ಎಸ್ಪೆಷಲಿ ಯಾರು AC ಫ್ಯಾನ್ ಕೆಳಗೆ ಕುತ್ಕೊಂಡು ಓದ್ತಾರೆ ಅವರಿಗೆ ಬೇಗನೆ ಡ್ರೈ ಐ ಅನ್ನೋ ಸಮಸ್ಯೆ ಶುರು ಆಗ್ಬಿಡತ್ತೆ. ಸೊ ಇಂಥ ಮಕ್ಕಳಿಗೆ ಡ್ರೈ ಐ ಒಂದು ಸಮಸ್ಯೆ ಆದರೆ, ಡ್ರೈ ಐ ಮೂಲಕ ಎಷ್ಟೊಂದು ಆಕ್ಯುಲರ್ ಸರ್ಫೇಸ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಕಣ್ಣಿನ ಏನು ಆಚೆ ಕಡೆ ಪದರ ಇದೆ ಅದೆಲ್ಲ ಡ್ರೈ ಆದಾಗ ಸೆಕೆಂಡ್ರಿ ಪ್ರಾಬ್ಲಮ್ಗಳು ಅಂದರೆ ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ಏನೋ ಒಂದು ಚುಚ್ತಾ ಇರೋ ಥರ ಅನಿಸೋದು, ಇದೆಲ್ಲದು ಶುರು ಆಗುತ್ತೆ. ಸೊ ಆದಷ್ಟು ನಾವು ಲುಬ್ರಿಕೇಟಿಂಗ್ ಐ ಡ್ರಾಪ್ ಅಂತ ಹೇಳ್ತೀವಿ, ಅಂದರೆ ಕಣ್ಣಿನ ತಂಪು ಮಾಡುವಂಥ ಕಣ್ಣೀರ್ ಥರದೇ ಆರ್ಟಿಫಿಷಿಯಲ್ ಟಿಯರ್ಸ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಈ ರೀತಿ ಎಷ್ಟೋ ಸಮಸ್ಯೆಗಳು ಎಕ್ಸಾಮ್ ಟೈಮಲ್ಲೇ ಯಾಕೆ ಬರುತ್ತೆ ಅಂತ ಎಲ್ಲರೂ ಬಂದು ಕೇಳ್ತಾರೆ. ಅಂದರೆ ಈ ರೀತಿ ಪ್ರಾಬ್ಲಮ್ ಎನಿ ಟೈಮ್ ಬರ್ಬೋದು, ಎಕ್ಸಾಮ್ ಟೈಮಲ್ಲಿ ಒಂದೇ ಸಮನೆ ಕುತ್ಕೊಂಡು ಓದೋದ್ರಿಂದ ಅದು ಗೊತ್ತಾಗುತ್ತೆ ಅಷ್ಟೇ. ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಓದೋದೇ ಒಂದ್ ಸಮಸ್ಯೆ ನೀವು ಹೇಳಿದ್ರಿ. ಸೊ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದಾದ್ರೆ ಯಾವ ರೀತಿಯಾಗಿ ಅವ್ರು ಅದನ್ನ ಫಾಲೋ ಮಾಡ್ಬೇಕು, ಅಥವಾ ಅದಕ್ಕೆ ಅಂತ ಟೈಮ್ಸ್ ಏನಾದ್ರು ಸೆಟ್ ಮಾಡ್ಕೋಬೇಕಾ, ಹೇಗೆ? ಹೌದು, ನಾವೇನ್ ಹೇಳ್ತೀವಿ ಅಂದ್ರೆ 20 ನಿಮಿಷಕ್ಕೆ ಒಂದ್ಸರಿ ಓದುವಾಗ ಅಥವಾ ಹತ್ರದ ಕೆಲಸ ಮಾಡುವಾಗ 20 ಸೆಕೆಂಡ್ವರೆಗೂ 20 ಅಡಿ ದೂರ ಇರುವಂತ ಯಾವ್ದಾದ್ರು ಒಂದು ವಸ್ತುನ ನೋಡ್ಬೇಕು, ಅಂದ್ರೆ ದೂರ ನೋಡ್ಬೇಕು. ಅವಾಗ ನಾವು ಕಣ್ಣಿನ ಮಸಲ್ಸ್ಗೆ ರಿಲ್ಯಾಕ್ಸೇಷನ್ ಕೊಟ್ಟು ಸ್ವಲ್ಪ ದೂರ ನೋಡ್ತಾ ಇರ್ಬೇಕಾಗತ್ತೆ. ಎಕ್ಸಾಕ್ಟ್ 20 ಮಾಡ್ಬೇಕಂತ ಎಷ್ಟೊಂದು ಪೇರೆಂಟ್ಸ್ ಮಕ್ಕಳು ಬಂದು ಕೇಳ್ತಾರೆ. 20 ನಿಮಿಷ ಆದ ತಕ್ಷಣ ಅಲಾರ್ಮ್ ಇಟ್ಕೊಂಡು ದೂರದ ನೋಡ್ಬೇಕು, ಎಕ್ಸಾಕ್ಟ್ 20 ನಿಮಿಷ 20 ಸೆಕೆಂಡ್ 20 ಅಡಿ ಅಂತ ಅಲ್ಲ, ಓವರ್ ಆಲ್ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾವು 20-20-20 ರೂಲ್ ಅಂತ ಹೇಳಿ ಮಾಡಿದ್ದೀವಿ. ಬಟ್ ಎಕ್ಸಾಕ್ಟ್ 20 ಆ ಥರ ಏನಿಲ್ಲ, ಅವಾಗ ಸ್ವಲ್ಪ ದೂರ ನೋಡಿ. ನೀವು ಸ್ವಲ್ಪ ಓಡಾಡ್ಕೊಂಡು ಬಂದರೆ ಇನ್ನೂ ನಿಮಗೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ನಿಮಗೂ ನಿದ್ದೆ ಬರೋ ಥರ ಆಗಿದ್ರೆ ಆಕ್ಟಿವೇಟ್ ಆಗ್ತೀರಾ, ನೀವು ಸ್ವಲ್ಪ ಬ್ರೇಕ್ ಸಿಕ್ದಂಗೆ ಆಗುತ್ತೆ. ಆಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಕಂಟಿನ್ಯೂಸ್ ಆಗಿ ಓದಿದ್ರೆ ನಿಮ್ಮ ಬ್ರೈನಲ್ಲಿ ATPs ಎಲ್ಲ ಖರ್ಚಾಗಿ ಹೋಗ್ಬಿಟ್ಟು ನಿಮಗೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಕಂಟಿನ್ಯೂಸ್ ಆಗಿ ಓದಕ್ಕೆ ಯಾರಿಗೂ ಆಗಲ್ಲ. ಸೊ ನೀವು ಬ್ರೇಕ್ ತಗೊಂಡ್ರೆ ಸ್ವಲ್ಪ ರೀಚಾರ್ಜ್ ಆಗಿ ಮತ್ತೆ ಬಂದು ಓದಲಿಕ್ಕೆ ನಿಮಗೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಮಾಡ್ಬೋದು.